ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಗುಡ್ ನ್ಯೂಸ್ ಕೂಡ ಬಂದಿದೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಲೇಟೆಸ್ಟ್ ಅಪ್ಡೇಟ್ ಗೊತ್ತಾಯಿದೆ ಅನ್ಕೋತೀನಿ. CT 2025 ಬಂದ್ಬಿಟ್ಟು ಕರ್ನಾಟಕ ರಾಜ್ಯದ ಎಲಿಜಿಬಿಲಿಟಿ ಲಿಸ್ಟ್ ಕೂಡ ಪ್ರಕಟ ಮಾಡಿದ್ದಾರೆ. ಅಭ್ಯರ್ಥಿಗಳ ರ್ಯಾಂಕ್ ಪ್ರಕಟಣೆ ಕೂಡ ಮಾಡಿದ್ದಾರೆ. ಪ್ರಮುಖ ಅಂಶಗಳು ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅರ್ಜಿಯನ್ನು ಕೂಡ ನಮೂದಿಸಿ ವೈದ್ಯಕೀಯ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ 87,909 ಅಭ್ಯರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅರ್ಹತೆ ಕೂಡ ಪಡೆದುಕೊಂಡಿದ್ದಾರೆ. ಅಲ್ಲಿ ಟಾಪರ್ ಪ್ರಥಮ ಸ್ಥಾನ 670 ಅಂಕ, ಕನಿಷ್ಠ ಅಂಕ ಪಡೆದು ಎಲಿಜಿಬಲ್ ಆಗಿರೋ ವಿದ್ಯಾರ್ಥಿ ಮಾತ್ರ 113 ಅಂಕ ಅಂತ ಹೇಳಿದ್ದಾರೆ. ಅಂಡ್ ನಿಮಗೆ ಅಧಿಕೃತ ಪ್ರಕಟಣೆ ಕೂಡ ಮಾಡಿದ್ದಾರೆ. ಕೆಇಎ ಎಲ್ಲ ವಿವರ ಬಂದ್ಬಿಟ್ಟು ಕೆಇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಬಂದಿದ್ದಾರೆ. ಸಾರ್ವಜನಿಕವಾಗಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿದ್ರೆ ಅನ್ಕೋತೀನಿ. ಇನ್ನು ಮೈನ್ ಥಿಂಗ್ ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಯಾರು ಕೂಡ ಇನ್ನು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರಿಗೆ ರಿಜಿಸ್ಟ್ರೇಷನ್ ಕೂಡ ಲಿಂಕ್ ಕೂಡ ಬಿಡ್ತಾರೆ. ನೀಟ್ ರೋಲ್ ನಂಬರ್ ಅನ್ನು ಬಳಸಿಕೊಂಡು ನೋಂದಣಿ ಲಿಂಕ್ ಒಂದೆರಡು ದಿನಗಳಲ್ಲಿ ನಿಮಗೆ ಬಿಡ್ತಾರೆ. ರಿಜಿಸ್ಟ್ರೇಷನ್ ಲಿಂಕ್ ನ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಅಂಡ್ ನೀಟ್ಗೆ ಎಲಿಜಿಬಲ್ ಅರ್ಹತೆ ಪಡೆದು ಕೂಡ ಇನ್ನು ಅಪ್ಲಿಕೇಶನ್ ಕೂಡ ಹಾಕಿಲ್ಲ, ಅವ್ರಿಗೂ ಕೂಡ ಕೊಡ್ತಾರೆ ಅಂತ. ಅಪ್ಲಿಕೇಶನ್ ಆಗಿಲ್ಲ ಅವ್ರಿಗೆ ಕೊನೆಗೆ ಲೈಸೆನ್ಸ್ ಕೊಡ್ತಾರೆ. ಒಂದು ಅಫಿಷಿಯಲ್ ವೆಬ್ಸೈಟ್